ಸಾಗರಗಳು ಪ್ರಳಯ ಕಾಲದಲ್ಲಿ ತಮ್ಮ ಮೇರೆಯನ್ನು ಮೀರಿ ಉಕ್ಕಿ ಹರಿಯಬಹುದು. ಸಾಗರಗಳು ಮೇರೆ ಮೀರುವುದಿಲ್ಲವೆಂದು ಪ್ರಸಿದ್ಧಿಯಾದರೂ ತೀರಾ ಕಠಿಣ ಪರಿಸ್ಥಿತಿ ಒದಗಿದಾಗ ಅವು ಬದಲಾಗುವ ಸಾಧ್ಯತೆ ಇದೆ. ಆದರೆ ಸತ್ಪುರುಷರು ಅತ್ಯಂತ ಕಠಿಣ ಸ್ಥಿತಿಯಲ್ಲಿಯೂ ಮೇರೆ ಮೀರಿ ವರ್ತಿಸುವುದಿಲ್ಲ. ನೂರಾರು ನದಿಗಳಿಂದ ನಿರಂತರವಾಗಿ ನೀರು ಸೇರುತ್ತಿದ್ದರೂ ಸಾಗರವು ಎಂದು ಮೇರೆ ಮೀರುವುದಿಲ್ಲ. ಆದ್ದರಿಂದಲೇ ಗಾಂಭೀರ್ಯಕ್ಕೆ ಅದನ್ನು ಉದಾಹರಿಸುತ್ತಾರೆ. ಇಂತಹ ಸಾಗರಗಳು ಪ್ರಳಯ ಕಾಲದಲ್ಲಿ ಉಕ್ಕಿ ಹರಿದು ಎಲ್ಲವನ್ನು ಕೊಚ್ಚಿಕೊಂಡು ಹೋಗುತ್ತವೆ. ಸತ್ಪುರುಷರು ಗಾಂಭೀರ್ಯದಲ್ಲಿ ಸಾಗರವನ್ನು ಮೀರಿಸುತ್ತಾರೆ. ಪ್ರಳಯದಂತಹ ಪರಿಸ್ಥಿತಿ ಒದಗಿದರೂ ಕೂಡ ಅವರು ಮೇರೆ ಮೀರಿ ವರ್ತಿಸದೆ ತಮ್ಮ ಗಾಂಭೀರ್ಯವನ್ನು ಉಳಿಸಿಕೊಳ್ಳುತ್ತಾರೆ. ಮೂರ್ಖನಾದವನು ಪಶುವಿಗೆ ಸಮಾನನು. ಪಶುವಿಗೆ 4 ಕಾಲುಗಳಿದ್ದರೆ ಇವನಿಗೆ 2 ಕಾಲುಗಳೆಂಬುದೊಂದೇ ವ್ಯತ್ಯಾಸ. ಆದುದರಿಂದ ಇವನು 2 ಕಾಲಿನ ಪಶುವು. ಇಂತಹ ಮೂರ್ಖನಿಂದ ದೂರವಿರುವುದು ಲೇಸು. ಕಾಣದಂತೆ ಒಳ ಸೇರಿರುವ ಮುಳ್ಳು ಹೇಗೆ ಒಳಗೆ ನೋವನ್ನುಂಟು ಮಾಡುತ್ತದೆಯೋ ಹಾಗೆ ಇವನು ತನ್ನ ಮಾತೆಂಬ ಮುಳ್ಳಿನಿಂದ ಹಿರಿಯುತ್ತಾರೆ. ಮೂರ್ಖನಾದವನು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುವುದಿಲ್ಲ. ಆದುದರಿಂದ ಅವನು ಮನಸ್ಸು ಬಂದಂತೆ ಮಾತನಾಡುತ್ತಾನೆ. ತನ್ನ ಮಾತುಗಳಿಂದ ಇನ್ನೊಬ್ಬರಿಗೆ ನೋವಾಗುವುದೆಂಬುದನ್ನು ಗಮನಿಸದೆ ಅವನು ಬಾಯಿಗೆ ಬಂದಂತೆ ಹರಟುತ್ತಾನೆ. ಇಂತಹವರ ಜೊತೆ ಸ್ನೇಹ ಬೆಳೆಸಿದರೆ ಅವನು ನಮ್ಮ ಕುಂದು ಕೊರತೆಗಳನ್ನೆಲ್ಲ ಬಯಲಿಗೆಳೆದು ನೋವನ್ನುಂಟು ಮಾಡುತ್ತಾನೆ. ಒಂದು ಮುಳ್ಳು ಒಳಗೆ ಸೇರಿಬಿಟ್ಟರೆ ಅದು ಅಲ್ಲಿ ಇರುವವರೆಗೂ ಯಾತನೆಯನ್ನು ಕೊಡುತ್ತಲೇ ಇರುತ್ತದೆ. ಅದನ್ನು ತೆಗೆದ ನಂತರವೇ ಹಿತ. ಅಂತೆಯೇ ಮೂರ್ಖನನ್ನು ದೂರವಿಟ್ಟಾಗಲೇ ಜನರಿಗೆ ಹಿತವೆನಿಸುತ್ತದೆ. ಒಬ್ಬ ವ್ಯಕ್ತಿಯು ಸುಂದರನಾಗಿರಬಹುದು, ಯುವಕನಾಗಿರಬಹುದು, ವಿಸ್ತಾರವಾದ ಒಳ್ಳೆಯ ಕುಲದಲ್ಲಿ ಜನಿಸಿರಬಹುದು. ಅಂತಹವನು ವಿದ್ಯಾವಂತನಲ್ಲದಿದ್ದರೆ ಸುವಾಸನೆ ರಹಿತವಾದ ಕಿಂಕುಶವೆಂಬ ಪುಷ್ಪದಂತೆ ಶೋಭಾರಹಿತವಾಗಿರುತ್ತದೆ. ರೂಪು, ಯೌವನ, ಒಳ್ಳೆಯ ವಂಶ ಇವುಗಳಿಗಿಂತ ವಿದ್ಯೆಯ ಪ್ರಾಮುಖ್ಯವನ್ನು ಇದರಲ್ಲಿ ಆಚಾರ್ಯರು ನಿರೂಪಿಸುತ್ತಾರೆ. ಕಿಂಕುಶವೆಂಬ ಪುಷ್ಪವು ನೋಡಲು ಬಹು ಸುಂದರವಾಗಿರುತ್ತದೆ. ಆದರೆ ಅದರಲ್ಲಿ ಸುವಾಸನೆ ಇಲ್ಲದಿರುವುದರಿಂದ ಜನರು ಅದನ್ನು ಹೆಚ್ಚಾಗಿ ಬಯಸುವುದಿಲ್ಲ. ಅಂತೆಯೇ ವ್ಯಕ್ತಿಯು ಸುಂದರನಾಗಿದ್ದರೂ ವಿದ್ಯಾವಂತನಲ್ಲದಿದ್ದರೆ ಜನರು ಅವನಿಗೆ ಮನ್ನಣೆಯನ್ನು ಕೊಡುವುದಿಲ್ಲ. ಕೋಗಿಲೆಗಳ ಪ್ರಶಸ್ತವಾದ ಗುಣವೆಂದರೆ ಅವುಗಳ ಮಧುರ ಸ್ವರ. ಅದನ್ನೇ ಆಚಾರ್ಯರು ರೂಪವೆಂದು ಕರೆದಿದ್ದಾರೆ. ಸ್ತ್ರೀಯರ ಸೌಂದರ್ಯವಿರುವುದು ಅವರ ಪಾತಿವೃತ್ಯದಲ್ಲಿ. ಕುರೂಪಿಗಳಾದರೂ ಅವರಲ್ಲಿ ವಿದ್ಯೆ ಇದ್ದರೆ ಅವರು ರೂಪವಂತರು. ತಪಸ್ವಿಗಳ ಕ್ಷಮೆಯೇ ರೂಪದಂತೆ ಹೃದಯಂಗಮವಾದುದು. ಕೋಗಿಲೆಯ ರೂಪದಲ್ಲಿ ಕಪ್ಪಾದ ಪಕ್ಷಿಯಾದರೂ ತನ್ನ ಸ್ವರದಿಂದ ಎಲ್ಲರ ಮೆಚ್ಚುಗೆಯನ್ನು ಪಡೆಯುತ್ತದೆ. ಆದುದರಿಂದ ಅದರ ಸ್ವರವೇ ಅದಕ್ಕೆ ನಿಜವಾದ ರೂಪ. ಸ್ತ್ರೀಯರು ಕೂಡ ತಮ್ಮ ಬಾಹ್ಯ ಸೌಂದರ್ಯಕ್ಕಿಂತಲೂ ಪತಿತರಾಗಿ ನಡೆದಾಗ ಆಂತರಿಕ ಸೌಂದರ್ಯದ ಪ್ರತೀಕವಾಗುತ್ತಾರೆ. ಒಬ್ಬ ವ್ಯಕ್ತಿ ವಿದ್ಯಾವಂತನಾಗಿದ್ದರೆ ಜನರು ಅವನು ಕುರೂಪಿಯಾಗಿದ್ದರೂ ಗೌರವಿಸಿ ಪ್ರಶಂಸಿಸುತ್ತಾರೆ. ತಪಸ್ವಿಗಳಿಗೆ ತಮ್ಮ ತಪಸ್ಸಾಧನೆಯ ಆಳವನ್ನು ತಿಳಿಯಬೇಕಾದರೆ ಕ್ಷಮಶೀಲತೆಯೇ ಅಳತೆಗೋಲು. ಒಂದು ಕುಲವನ್ನು ಉಳಿಸುವುದಕ್ಕಾಗಿ ಒಬ್ಬನನ್ನು ತ್ಯಜಿಸಬಹುದು. ಗ್ರಾಮದ ಹಿತದೃಷ್ಟಿಯಿಂದ ಒಂದು ಕುಲವನ್ನು ತ್ಯಜಿಸಬೇಕಾಗಬಹುದು. ದೇಶದ ದೃಷ್ಟಿಯಿಂದ ಒಂದು ಹಳ್ಳಿಯನ್ನು ಬಿಡಬೇಕಾಗಬಹುದು. ಆತ್ಮೋದ್ಧಾರಕ್ಕಾಗಿ ಪೃಥ್ವಿಯನ್ನೇ ತ್ಯಜಿಸಬಹುದು. ಸಣ್ಣ ತ್ಯಾಗದಿಂದ ದೊಡ್ಡದನ್ನು ಉಳಿಸಿಕೊಳ್ಳಬಹುದು. ಸಣ್ಣ ತ್ಯಾಗದಿಂದ ದೊಡ್ಡದನ್ನು ಉಳಿಸಿಕೊಳ್ಳುವುದು ಬುದ್ಧಿವಂತರ ಲಕ್ಷಣ. ಒಬ್ಬನಿಂದ ಕುಲದ ಗೌರವ ಪ್ರತಿಷ್ಠೆಗಳು ಹಾಳಾಗುವ ಸನ್ನಿವೇಶದಲ್ಲಿ ಆ ವ್ಯಕ್ತಿಯನ್ನು ತ್ಯಜಿಸುವುದೇ ಉತ್ತಮ. ದುರ್ಯೋಧನನನ್ನು ಮೊದಲೇ ತ್ಯಜಿಸಿದ್ದರೆ ಕುರುವಂಶ ಉಳಿಯುತ್ತಿತ್ತು. ಹಳ್ಳಿಯ ಹಿತದೃಷ್ಟಿಯಿಂದ ಒಂದು ಸಂಸಾರವೇನಾದರೂ ಕೆಡಕನ್ನುಂಟು ಮಾಡುತ್ತಿದ್ದರೆ ಅವರನ್ನು ಹೊರಗೆ ಹಾಕಿ ಹಳ್ಳಿಯನ್ನು ಉಳಿಸಿಕೊಳ್ಳಬೇಕು. ದೇಶಗಳ ವಿಷಯ ಬಂದಾಗ ಗ್ರಾಮವನ್ನು ತ್ಯಜಿಸಬೇಕಾಗುತ್ತದೆ. ಹಿಂದೆ ರಾಜರುಗಳು ಶತ್ರುಗಳಿಗೆ ಕೆಲವು ಗ್ರಾಮಗಳನ್ನು ಕೊಟ್ಟು ಸಂಧಿ ಮಾಡಿಕೊಳ್ಳುತ್ತಿದ್ದರು. ತನಗೆ ಆಪತ್ತು ಬಂದಾಗ ಅದರಿಂದ ತಪ್ಪಿಸಿಕೊಳ್ಳಲು ಯಾವುದನ್ನು ಬೇಕಾದರೂ ತ್ಯಾಗ ಮಾಡಬಹುದೆಂದು ಆಚಾರ್ಯರ ಅಭಿಪ್ರಾಯವಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ. ಧನ್ಯವಾದಗಳು.